ವಿಚಾರ ಏನಂದ್ರೆ, ಆ ಚಳವಳಿಯಲ್ಲಿ ಅನೇಕ ಮಹಿಳೆಯರು ಪುರುಷರಂತೆ ಯೋಚನೆ ಮಾಡಿ, ನಾನು ಇದನ್ನು ಯಾಕೆ ಇಲ್ಲಿ ಇಸವಿಯನ್ನ ಹೇಳ್ತಾ ಇದ್ದೀನಿ ಅಂದ್ರೆ, 1975 ಅಂದರೆ ಅದೊಂದು ಕಾಲ. ಅಲ್ಲಿ ಇಡೀ ಜಗತ್ತೇ ಪುರುಷ ಪ್ರಧಾನ ಸಮಾಜ ಅಂತ ಹೇಳಿಕೊಂಡು ಎದೆ ತಟ್ಟಿಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯವಾಗಿ ಮಹಿಳೆಯನ್ನ ಗುರುತಿಸಬೇಕೆನ್ನುವ ಕಿಚ್ಚು ಅಲ್ಲಿ ಎದ್ದಿರಬೇಕಾದ್ರೆ ಮಹಿಳೆ ಮಾಡಿದ ಸಾಧನೆ ಏನು ಸ್ವಾಮಿ? ಆ ಮಹಿಳೆ ಅಲ್ಲಿ ತನ್ನ ಕಿಚ್ಚನ್ನ ತೋರಿಸಿ ತನ್ನ ದಿನವನ್ನ ಒಂದು ಪ್ರಾಮುಖ್ಯ ದಿನವನ್ನಾಗಿ ಮಾಡಬೇಕಾದ್ರೆ ಆಕೆ ಗುರುತಿಸಿಕೊಂಡಂತಹ ಸಾಧನೆ ಯಾವುದಾಗಿರಬೇಕು ಅನ್ನೋದನ್ನ ನಾವು ಪ್ರತಿಯೊಬ್ಬ ಮಹಿಳೆಯರು ಇವತ್ತು ಯೋಚನೆ ಮಾಡಬೇಕು. ಭಾರತದಲ್ಲಿ ಸರೋಜಿನಿ ನಾಯ್ಡುರವರ ಜನ್ಮದಿನವಾದ ಫೆಬ್ರವರಿ 23ರನ್ನ ಮಹಿಳಾ ದಿನವನ್ನಾಗಿ ಆಚರಿಸುತ್ತೇವೆ. ಪ್ರತಿಯೊಂದು ವರ್ಷವೂ ಜಾಗತಿಕ ಮಹಿಳಾ ದಿನದಲ್ಲಿ ಒಂದು ವಿಶೇಷವಾದ ಥೀಮಿನೊಟ್ಟಿಗೆ, ವಿಚಾರದೊಂದಿಗೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸ್ತೇವೆ. 2025ರ ಈ ಮಹಿಳಾ ದಿನಾಚರಣೆ ಹಕ್ಕು, ಸಮಾನತೆ ಮತ್ತು ಮಹಿಳೆಯ ಸಬಲೀಕರಣ ಅನ್ನುವ 3 ಧ್ಯೇಯದೊಂದಿಗೆ ಆಚರಣೆಗೊಂಡಿದೆ. ನನ್ನದೊಂದು ಪ್ರಶ್ನೆ ಇದೆ ಬಂಧುಗಳೇ, ಮಹಿಳೆ ಅಂದ್ರೆ ಯಾರು? ಇವತ್ತಿನ ಭಾಷಣದಲ್ಲಿ ಕಾರ್ಯಾಧ್ಯಕ್ಷೆಯರು ಹೇಳಿದ್ರು, ಮಡದಿಯಾಗಿ, ಒಬ್ಬ ಸ್ನೇಹಿತೆಯಾಗಿ, ಒಬ್ಬ ಸಾಮಾಜಿಕ ಉದ್ಧಾರಣಿಯಾಗಿ, ತಾಳ್ಮೆಯ ಪ್ರತೀಕವಾಗಿ ಮಹಿಳೆ ಇದ್ದಾಳೆ. ಎಲ್ಲಿದ್ದೇವೆ ನಾವು? ಹೇಗಿದ್ದೇವೆ ನಾವು? ಕೊಟ್ಟಂತಹ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಯಿತೆ? ಕೊಟ್ಟಂತಹ ಹಕ್ಕನ್ನು ದುರುಪಯೋಗ ಪಡಿಸುವಲ್ಲಿ ನಾವು ಸಮರ್ಥರಾದೆವೆ? ಒಂದಾನೊಂದು ಕಾಲದಲ್ಲಿ ಪೌರಾಣಿಕವಾಗಿ ವೇದ ಕಾಲದಿಂದಲೂ ಕೂಡ ಹೆಣ್ಣಿಗೆ ವಿಶೇಷವಾದ ಅಧಿಕಾರವನ್ನ, ಸ್ಥಾನಮಾನವನ್ನ ಕೊಟ್ಟುಕೊಂಡು ಬಂದಂತ ಮಣ್ಣಿನಲ್ಲಿ ಜನಿಸಿದವರು ನಾವು. ಇವತ್ತು ಹೆಣ್ಣು ತನಗೆ ಕೊಟ್ಟ ಹಕ್ಕನ್ನ ವಿಚ್ಛೇದನಕ್ಕಾಗಿ ಉಪಯೋಗಿಸಿಕೊಳ್ತಾ ಇದ್ದಾಳೆ. ಮನೆಯಲ್ಲಿ ಅತ್ತೆ ಮಾವಂದಿರಿದ್ದರೆ ಅವರು ಬೇಡ ಅನ್ನುವಷ್ಟರ ಮಟ್ಟಿಗೆ ಸಮರ್ಥರಾಗಿ ಬೆಳೆದಿದ್ದಾಳೆ. ಮಕ್ಕಳು ಬೇಡ ಅನ್ನುವ ಮಟ್ಟಿಗೆ ಸಮರ್ಥರಾಗಿ ಉತ್ತರಿಸುತ್ತಿದ್ದಾಳೆ. ಇದು ಮಹಿಳೆಯ ಸಾಧನೆಯೇ? ಇದು ಮಹಿಳಾ ದಿನಾಚರಣೆಯ ಮಾರ್ಗದರ್ಶನವೇ? ಇದು ಮಹಿಳಾ ದಿನಾಚರಣೆಯ ಸಂದೇಶವೇ? ಮಹಿಳೆ ಆ ರೀತಿ ಬೆಳೆದರೆ ಮಹಿಳೆಗೊಂದು ಅರ್ಥ ಸಿಗಲ್ಲ ಬಂಧುಗಳೇ. ಪ್ರಕೃತಿ ದತ್ತವಾದ ದಯವಿಟ್ಟು ಗಂಡಸರು ನನ್ನನ್ನ ಕ್ಷಮೆ ಕೊಡಬೇಕು. ಪ್ರಕೃತಿ ದತ್ತವಾಗಿ ವಿಶೇಷವಾದ ಅಧಿಕಾರ ಸಿಕ್ಕಿದೆ, ವಿಶೇಷವಾದ ಗುಣ ಸಿಕ್ಕಿದೆ, ವಿಶೇಷವಾದ ಮೌಲ್ಯ ಸಿಕ್ಕಿದೆ. ಒಂದು ಹೆಣ್ಣು, ಒಂದು ಗಂಡು ಯಾವತ್ತೂ ಹೆಣ್ಣಾಗಲಾರ. ಆತನ ಕಾರ್ಯದಕ್ಷತೆಯಲ್ಲಾಗಲಿ, ಆತನ ತಾಳ್ಮೆಯಲ್ಲಾಗಲಿ, ಆತನ ಸಮರ್ಥ ನಾಯಕತ್ವದಲ್ಲಾಗಲಿ, ಆತ ನಿಜವಾಗಿ ಒಬ್ಬ ಗಂಡಸು, ಸಮರ್ಥ ಗಂಡಸಾಗಿ ಗುರುತಿಸಿಕೊಳ್ಳಬೇಕಾದ್ರೆ ಆತನ ಹಿಂದೆ ಒಬ್ಬ ಹೆಣ್ಣಿರಬೇಕು. ಪೌರಾಣಿಕ ಕಾಲದಲ್ಲಿಯೂ ಪೌರಾಣಿಕ ಕಥೆಗಳನ್ನು ನೋಡಿಕೊಂಡು ಬಂದಂತಹ ಸಂಪ್ರದಾಯಸ್ಥ ಕುಟುಂಬದಲ್ಲಿ, ಸಂಪ್ರದಾಯಸ್ಥ ಮಣ್ಣಿನಲ್ಲಿ ಹುಟ್ಟಿದಂತಹ ಭಾರತೀಯರು ನಾವು. ಆ ಕಾಲದಲ್ಲೂ ಕೂಡ ಈಶ್ವರನು ಕೂಡ ದುಷ್ಟ ರಾಕ್ಷಸರನ್ನ ಸದೆಬಡಿಯಬೇಕಾದರೆ ಅರ್ಧ ನಾರೀಶ್ವರನಾಗಿಯೇ ಹೋರಾಡಿದ. ಅಲ್ಲಿರಬೇಕು ಹೆಣ್ಣಿನ ಧೈರ್ಯ, ಅದು ಆತ್ಮವಿಶ್ವಾಸ, ಅದು ಮೌಲ್ಯ. ನಮ್ಮ ವಿಚ್ಛೇದನ ಪಡೆದುಕೊಳ್ಳುವುದರಲ್ಲಿ ನಮ್ಮ ಸಾಧನೆಯಲ್ಲ ಬಂಧುಗಳೇ. ನಾವು ನಿಜವಾಗಿ ಮಹಿಳೆಯರಾಗಬೇಕಾದರೆ ನಮ್ಮಲ್ಲಿ ಒಂದು ಅತೀವ ತಾಳ್ಮೆ ಇದೆ. ಸಂಸಾರದ ಕಣ್ಣು ಅಂತಾರೆ ಮಹಿಳೆಯನ್ನ. ಯಾಕೆ ಸಂಸಾರದ ಕಣ್ಣು? ಒಂದು ಗಂಡು ಸರಿಯಾಗಿದ್ರೆ ಸಂಸಾರ ನಡೆದು ಸರಿಯಾಗಿ ಹೋಗುತ್ತೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಅದೇ ಒಂದು ಹೆಣ್ಣು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಆ ಸಂಸಾರ ಸರಿಯಾಗಿ ನಡೆಯೋಕೆ ಸಾಧ್ಯನೇ ಇಲ್ಲ. ತೂಕ ನೋಡಿ, ಹೆಣ್ಣು ಮತ್ತು ಗಂಡಿನದು. ಅಂಥದ್ರಲ್ಲಿ ನಮ್ಮ ಈ ಗುಣವನ್ನ ನಾವು ಮೂಲೆಗೆ ಸೇರುವುದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ? ಎಷ್ಟರ ಮಟ್ಟಿಗೆ ಸರಿ? ವಿದ್ಯೆ ವಿನಯವನ್ನು ಕಲಿಸಿಕೊಡುತ್ತದೆ. ನಮಗೆ ಕೊಟ್ಟಂತಹ ಹಕ್ಕು ನಮ್ಮ ಜವಾಬ್ದಾರಿಯನ್ನು ನೆನಪಿಸಬೇಕು. ನಮಗೆ ಕೊಟ್ಟಂತಹ ಸಮಾನತೆ ನಮ್ಮವರನ್ನು ಒಟ್ಟುಗೂಡಿಸಿಕೊಂಡು ಹೋಗುವಂತ ಗುಣವನ್ನು ಬೆಳೆಸಿಕೊಳ್ಬೇಕು.
ಅದೇ ಇಲ್ಲ ಅಂತ ಹೇಳಿದ್ರೆ ಆ ಸಮಾನತೆಗೆ, ಆ ಹಕ್ಕಿಗೆ ಬೆಲೆ ಎಲ್ಲಿದೆ ಬಂಧುಗಳೇ? ಅದಕ್ಕೆ ನಿಜವಾದ ಅರ್ಥ ಬರಬೇಕಾದ್ರೆ ನಾವು ಮಹಿಳೆಯರಾಗಬೇಕು. ನಾವು ಮಹಿಳೆಯರಾದ ಕೂಡಲೇ, ಕಸ ಗುಡಿಸಿದ ಕೂಡಲೇ ನಾವು ಚಿಕ್ಕವರಾಗುವುದಿಲ್ಲ. ಅತ್ತೆ ಮಾವಂದಿರ ಸೇವೆ ಮಾಡಿದ ಕೂಡಲೇ ನಾವು ಚಿಕ್ಕವರಾಗುವುದಿಲ್ಲ. ಅತ್ತೆ ಮಾವಂದಿರನ್ನ ತಂದೆ ತಾಯಿಗಳಾಗಿ ನೋಡಿದ ಕೂಡಲೇ, ಅವರ ಒಂದು ಹಿತವಚನಕ್ಕೆ ನಮ್ಮ ತಲೆ ಬಾಗಿದ ಕೂಡಲೇ ನಮ್ಮ ಮಹಿಳತ್ವ, ನಮ್ಮ ಸ್ವಾಭಿಮಾನ, ನಮ್ಮ ಆತ್ಮವಿಶ್ವಾಸ ಕುಂದುವುದಿಲ್ಲ. ಒಂದು ವೇಳೆ ಅದು ಕುಂದುತ್ತದೆ ಅಂತಾದ್ರೆ ನಾನೊಬ್ಬ ಅಹಂಕಾರಿ ಮಹಿಳೆಯಾಗಿರಬೇಕು. ನನ್ನ ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ ಮಾತ್ರ ನಾನು ಯೋಚನೆ ಮಾಡುತ್ತೇನೆ, ಆ ಹಿತವಚನ ನನಗೆ ಸರಿ ಹೋಗುವುದಿಲ್ಲ ಎಂದು. ಆದರೆ ನಾವು ಮಹಿಳೆಯರಾಗಬೇಕು. ಮತ್ತೆ ಮತ್ತೆ ಒತ್ತಿ ಹೇಳುತ್ತಾ ಇದ್ದೇನೆ, ನಾವು ಮಹಿಳೆಯರಾಗಬೇಕು. ನಾವು ಮಹಿಳೆಯರಾಗಬೇಕಾದರೆ ನಮ್ಮ ಹಿಂದಿನ ಕೆಲವೊಂದು ವಿಚಾರಗಳನ್ನು ನಾವು ಕಲಿಯಬೇಕು. ನಮ್ಮ ಹಿರಿಯರಿಂದ ಕಲಿಯುವುದು ಬಹಳಷ್ಟಿದೆ. ಇವತ್ತು 50 ಸಂವತ್ಸರಗಳನ್ನ ದಾಂಪತ್ಯ ಯೋಗದಲ್ಲಿ ಯಶಸ್ವಿಯಾಗಿ 7 ಬೀಳುಗಳು ಇದ್ದೇ ಇರುತ್ತವೆ. ಯಶಸ್ವಿಯಾಗಿ ಪಡೆದು ಇಲ್ಲಿ ಬಂದ ಕೂಡಲೇ ಅವರ ಒಂದು ಮಾತು ಏನಿತ್ತು ಗೊತ್ತಾ? ಗಂಡ ಮಾತನಾಡಲಿಲ್ಲ, ಮಹಿಳೆ ಮಾತನಾಡಿದ್ರು, ನಾವು ಏನೂ ಸಾಧನೆ ಮಾಡಿಲ್ಲ. ಎಂಥ ಒಂದು ಇದು 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 ಈ ಒಂದು ದೊಡ್ಡತನ ಇದೆ ಅಲ್ಲ. ಇಲ್ಲಿ ಅವರು ಚಿಕ್ಕವರಾಗಲಿಲ್ಲ, ಅವರು ಪರ್ವತದಷ್ಟು ಏರಿಬಿಟ್ರು. 50 ವರ್ಷದ ನಂತರವೂ ಕೂಡ ಗಂಡನ ಜೊತೆ ಕುಳಿತುಕೊಂಡು ಅದೇ ಮಂದಹಾಸದಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೀರಲ್ವಾ, ಅದಕ್ಕಿಂತ ದೊಡ್ಡ ಸಾಧನೆ ಏನು ಬೇಕು ಸ್ವಾಮಿ? ಇದು ಮಹಿಳಾ ಶಕ್ತಿ. ಅವರು ಬಂದ ಕೂಡಲೇ ಅವರೊಟ್ಟಿಗೆ ಅಷ್ಟೇ ಸಂತೋಷದಲ್ಲಿ ಅವರ ಕುಟುಂಬದವರು ಬಂದರು ನೋಡಿ, ಅದು ಆ ಮಹಿಳೆಯ ಸಾಧನೆ. ಇದು ಸಾಧನೆ. ಮನೆಯಲ್ಲಿ ಗಂಡ ಹೇಳಿದ ಕೂಡಲೇ, ಯಾಕೆ ಎಲ್ಲವೂ ನಾನೇ ಮಾಡಬೇಕಾ? ಎಲ್ಲವನ್ನು ನಾನೇ ಕೇಳಬೇಕಾ? ಇವತ್ತು ಚಿಕ್ಕ ಚಿಕ್ಕ ಕಾರಣಕ್ಕೋಸ್ಕರ ನಾವು ಸಾಂಸಾರಿಕವಾದಂತಹ ಒಂದು ಸಾಮಾಜಿಕವಾದಂತಹ ಮೌಲ್ಯವನ್ನ ಭಾರತದಂತಹ ದೇಶದಲ್ಲಿ ನೋಡಿ, ಇದನ್ನ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದ ಹಾಗೆ, ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣಿದ್ದರೆ ಎಲ್ಲವೂ ಅಂತ ನಂಬಿಕೊಂಡು ಬಂದಂತಹ ಒಂದು ನಾಡಿನಲ್ಲಿ, ಆ ಸಂಸ್ಕಾರದಲ್ಲಿ ಬೆಳೆದಂತಹ ಹೆಣ್ಣುಗಳು ಇವತ್ತು ತಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರದಲ್ಲಿ ಪರಿವರ್ತಿಸ್ತಾ ಇದ್ದಾರೆ. ಒಂದು ನೆನಪಿನಲ್ಲಿಟ್ಟುಕೊಳ್ಳಿ, ಎಲ್ಲಿ ತನಕ ನಮ್ಮ ಗೌರವಕ್ಕೆ ನಾವು ಹೊಣೆಯಾಗುವುದಿಲ್ಲವೋ ಬೇರೆಯವರು ನಮಗೆ ಗೌರವ ಕೊಡುತ್ತಾರೆ ಅನ್ನುವುದು ಮರೀಚಿಕೆಯಾಗುತ್ತದೆ. ಮಹಿಳೆಯರೇ, ನಮ್ಮ ಗೌರವಕ್ಕೆ ನಾವೇ ಕಾರಣರು. ಎಲ್ಲರೂ ಹೇಳುತ್ತಾರೆ ಹೆಣ್ಣನ್ನ ರಕ್ಷಣೆ ಮಾಡಬೇಕು, ಹೆಣ್ಣಿಗೆ ಬೆಂಗಾವಲಾಗಿ ನಿಲ್ಲಬೇಕು. ಆದರೆ ನಾನು ಧೈರ್ಯವಾಗಿ ಹೇಳುತ್ತೇನೆ, ಹೆಣ್ಣಿಗೆ ಹೆಣ್ಣೆ ರಕ್ಷಣೆ. ಎಲ್ಲಿ ತನಕ ನಿಮ್ಮ ಮನಸ್ಸು, ನಿಮ್ಮ ಮಾನಸಿಕವಾಗಿ ಸಾಮಾಜಿಕವಾಗಿ ಸದೃಢರಾಗಿರುತ್ತೀರೋ ನಿಮ್ಮಷ್ಟು ಬಲಶಾಲಿ ಮಾನಸಿಕವಾಗಿಯೂ ಗಂಡಸಲ್ಲ, ಭೌತಿಕವಾಗಿಯೂ ಗಂಡಸಲ್ಲ. ನಾನೀಗ ಹೇಳಿದ ಕೂಡಲೇ ನಿಮ್ಗೆ ಹೇಳ್ಬೋದು, ಯಾಕೆ ಗಂಡಸಿನ ಸಾಮರ್ಥ್ಯದ ಎದುರು ಹೆಣ್ಣು ಏನಲ್ಲ, ಇಲ್ಲ, ಅದು ಸಾಧ್ಯವೇ ಇಲ್ಲ. ವೈದ್ಯಕೀಯವಾಗಿ ಕೂಡ ನಾವು ಇದನ್ನ ದೃಢಪಡಿಸಿದ್ದೇವೆ. ಹೆಣ್ಣಿಗೆ ಸಿಟ್ಟು ಬಂದ್ರೆ ಮಹಾಕಾಳಿಯಾಗಿ ಆಕೆ ಈ ಜಗತ್ತನ್ನೇ ಧ್ವಂಸ ಮಾಡುವಷ್ಟು ಶಕ್ತಿ ಅವಳಲ್ಲಿದೆ. ಎಂಥ ಕಷ್ಟ ಬಂದರೂ ಕೂಡ ಅದನ್ನು ಹೆಣ್ಣು ಎದುರಿಸುವಷ್ಟು ಸಮರ್ಥವಾಗಿ ಒಬ್ಬ ಗಂಡು ಎದುರಿಸಲಾರ. ಆದರೆ ಅದೇ ಹೆಣ್ಣು ಇವತ್ತು 70% ಸಾಂಸಾರಿಕ ಕಲಹಕ್ಕೆ ಕೆಲವೊಂದು ಜಾಗದಲ್ಲಿ ಕಾರಣವಾಗುತ್ತಿದ್ದಾರಲ್ಲ. ಹಾಗಾದರೆ ನಾವು ಮಹಿಳೆಯರು ಅನ್ನೋದನ್ನು ಮರೆತೆವೋ ಅಥವಾ ಮಹಿಳೆಯರ ಸಬಲೀಕರಣ, ಸಮಾನತೆ, ಹಕ್ಕು ಅನ್ನುವ ರೀತಿಯಲ್ಲಿ ಸ್ವೇಚ್ಛಾಚಾರದತ್ತ ದಾರಿ ಮಾಡಿಕೊಂಡು ನಡೀತಾ ಇದ್ದೇವೆಯೋ? ಇದನ್ನು ನಮಗೆ ನಾವೇ ಪ್ರಶ್ನಿಸಬೇಕಾದಂತಹ ಪ್ರಶ್ನೆ. ಉತ್ತರ ಸಿಕ್ಕಲ್ಲಿ ಮಹಿಳಾ ದಿನಾಚರಣೆಗೆ ಒಂದು ಉತ್ತಮ ಒಳ್ಳೆಯ ಸಂದೇಶ ಸಿಕ್ಕಂತಾಗುತ್ತದೆ. ಬಂಧುಗಳೇ, ಮನೆಯಲ್ಲಿ ಇವತ್ತು
ಡಾಕ್ಟರ್ ಅವರು ಮಾತನಾಡಿದಾಗ ದಿವಾಕರ್ ಶೆಟ್ಟಿ ಅವರೊಂದು ಮಾತು ಹೇಳಿದರು. ಅವತ್ತು ಆಗ ಸುಮ್ಮನಿದ್ದೆ ನಾನು, ಏನೂ ಮಾತಾಡಲಿಲ್ಲ. 7 ಗಂಟೆಗೆ ಊಟ ಮಾಡಿ 9 ಗಂಟೆಗೆ ಮಲಗಿದರೆ ನನ್ನದು ಡೈವರ್ಸ್ ಆಗುತ್ತೆ ಅಂದರು. ದಿವಾಕರಣ್ಣ, ಈಗ ಅದಕ್ಕೆ ಉತ್ತರ ಕೊಡ್ತೇನೆ. ನೀವು ಕೊಡಬಹುದು, ಆದರೆ ಆ ಚುಕ್ಕಾಣಿಯನ್ನು ಹಿಡಿದಂತ ನಿಮ್ಮ ಧರ್ಮಭಕ್ತಿ ಎಲ್ಲಿ ತನಕ ಅದನ್ನ ಬಿಡಿಸುವುದಿಲ್ಲವೋ ಅಲ್ಲಿ ತನಕ ನೀವು ಏನನ್ನೂ ಮಾಡಲಾರಿರಿ. ಇದು ಒಂದು ಮಹಿಳೆಯ ಶಕ್ತಿ. ಈಗ ನಾಳೆ ಹೋಗಿ ಅವರು ಹೇಳಬಹುದು. ಯಾಕೆ? ಅವರು ವೈದ್ಯರು ಬಂದು ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದಾರೆ 7:15 ಊಟ ಮಾಡ್ಬೇಕಂತೆ, 9 ಗಂಟೆಗೆ ಮಲಗಬೇಕಂತೆ, ನಾನಿನ್ನು ನಿಮಗೆ ಕಾಯುವುದಿಲ್ಲ, ನಾನು ಮಲಗಿ ಬಿಡ್ತೇನೆ ಅಂದ್ರೆ ನಮ್ಮ ಶಕ್ತಿ, ನಮ್ಮ ಆತ್ಮವಿಶ್ವಾಸ. ಅದೇ ಒಂದು ವೇಳೆ ದಿವಾಕರಣ್ಣ ಅಲ್ಲಿದ್ದಿದ್ರೆ ಅವರು ಖಂಡಿತವಾಗಿಯೂ ಹೇಳ್ತಿದ್ರು, ನಾನು ನಿಮ್ಗೆಲ್ಲ ಕಾಯುವುದಿಲ್ಲ. ಇದು ಪ್ರಕೃತಿ ದತ್ತವಾಗಿ ಒಂದು ಹೆಣ್ಣಿಗೆ ಪ್ರಕೃತಿನೇ ಕೊಟ್ಟಿದೆ. ಸೃಷ್ಟಿಯಲ್ಲೇ ಆಕೆ ಶ್ರೇಷ್ಠಳು ಅನ್ನೋದನ್ನ ಪ್ರಕೃತಿಯ ನಮಗೆ ಅನುಗ್ರಹಿಸಿದೆ. ಅದನ್ನ ಪಾಲಿಸೋಣ. ನಮ್ಮ ಕರ್ತವ್ಯಕ್ಕೆ ಕರ್ತವ್ಯ ಹೀನರಾಗಿ ನಾವು ಯಾವತ್ತು ಕೆಲಸ ಮಾಡುತ್ತೇವೆಯೋ ಅಲ್ಲಿಗೆ ನಾವು ಕರ್ತವ್ಯ ಹೀನರಾದೆವು. ನಮ್ಮ ಜವಾಬ್ದಾರಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸೋಣ. ಯಾಕಂದ್ರೆ ನಾವು ಬಗ್ಗುವುದಾದರೆ, ತಗ್ಗುವುದಾದರೆ ಕೇವಲ ಸತ್ಯಕ್ಕೆ, ನ್ಯಾಯಕ್ಕೆ ಮತ್ತು ಈ ಜಗತ್ತಿನ ಪ್ರೀತಿಗೆ. ಇಲ್ಲ ಅಂದ್ರೆ ಯಾವತ್ತೂ ನಾವು ತಗ್ಗಲಾರೆವು, ಬಗ್ಗಲಾರೆವು ಅನ್ನುವ ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳೋಣ. ಆದರೆ ಅದರ ಜೊತೆಗೆ ಎಲ್ಲಿ ತಗ್ಗಬೇಕು, ಎಲ್ಲಿ ಬಗ್ಗಬೇಕು ಅನ್ನುವುದನ್ನ ಪ್ರಕೃತಿಯೇ ನಮಗೆ ಕಲಿಸಿಕೊಟ್ಟಿದೆ. ಅದರ ಮೊರೆಯನ್ನ, ಅದರ ಕಲೆಯನ್ನ ನಾವು ಮರೆಯುವಂತಿಲ್ಲ. ಮಹಿಳೆಯರೇ, ನಾವು ಶ್ರೇಷ್ಠರು, ಈಗಲೂ ಶ್ರೇಷ್ಠರು. ನಾವು ಶ್ರೇಷ್ಠರಾಗಿದ್ದೆವು, ಶ್ರೇಷ್ಠರಿದ್ದೇವೆ, ಇನ್ನು ಮುಂದಕ್ಕೂ ಶ್ರೇಷ್ಠರೇ. ನಮ್ಮ ಶ್ರೇಷ್ಠತನವನ್ನು ಒಂದು ವೇಳೆ ಕಳೆದುಕೊಳ್ಳುವುದಾದರೆ ಅದು ನಮ್ಮ ಬುದ್ಧಿಯಿಂದ, ನಮ್ಮ ಸ್ವಭಾವದಿಂದ ಬಿಟ್ಟರೆ ಯಾವ ಗಂಡಸು ನಮ್ಮ ಗೌರವವನ್ನು ಕಿತ್ತುಕೊಳ್ಳಲಾಗದು. ಇದು ಒಂದು ಮಹಿಳೆಯ ಶಕ್ತಿ. ಭಾರತದಂತ ಸಾಂಪ್ರದಾಯಿಕ ಇದರಲ್ಲಿ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಹುಶಃ ನನ್ನ ವೃತ್ತಿ ಜೀವನ, ಬಹುಶಃ ಕೆಲವೊಂದು ಜೀವನದಲ್ಲಿ ಬಿದ್ದಂತಹ ಪೆಟ್ಟುಗಳನ್ನ ನಾನು ಬಹಳ ಧೈರ್ಯದಲ್ಲಿ, ಆತ್ಮವಿಶ್ವಾಸದಲ್ಲಿ ನಾನು ಎದುರಿಸಿದ್ದೇನೆ. ಅಂದರೆ ಮೊತ್ತ ಮೊದಲು ನಾನು ನೆನಪು ಮಾಡಿಕೊಳ್ಳಬೇಕು ನನ್ನ ತಂದೆ ತಾಯಿಯನ್ನ. ಬಹಳ ಚಿಕ್ಕ ಪ್ರಾಯದಲ್ಲಿಯೇ ತಂದೆಯ ಜೊತೆ ಊರಿನ ಪಂಚಾಯಿತಿಗೆ ಮಾಡುವಾಗ ಒಂದು ಬದಿಯ ಕುರ್ಚಿಯಲ್ಲಿ ಕುಳಿತುಕೊಂಡು ಆಲಿಸಿದವಳು ನಾನು. ಅದೆಷ್ಟೋ ಜನರು ಗಂಡ ಹೆಂಡಿರ ಜಗಳಕ್ಕೆ ಬರುವಾಗ ನನ್ನ ತಂದೆ ಹೇಳುತ್ತಾ ಇದ್ದದ್ದು, ಹೆಣ್ಣಿಗೆ ನೀನು ಮೊದಲು ಹೆಣ್ಣಾಗು, ಒಂದೇ ಮಾತು. ಅದನ್ನ ಕೇಳಿಕೊಂಡು ಬಂದವಳು. ಹಾಗೆಯೇ ನನ್ನ ತಂದೆ ನಮಗೂ ಕೂಡ ಕಲಿಸಿದ್ರು. ಯಾವುದೇ ಪರಿಸ್ಥಿತಿ ಇದನ್ನು ಕಲಿಸಿ ನಿಮ್ಮ ಮಕ್ಕಳಿಗೆ. ಒಂದು ವೇಳೆ ನಾನು ಮೊತ್ತ ಮೊದಲು ಹೇಳ್ತೀನಿ, ಇಲ್ಲಿರುವ ಎಲ್ಲ ಮಹಿಳೆಯರು ಮೊತ್ತ ಮೊದಲು ಈ ರೀತಿ ಯೋಚನೆ ಮಾಡಿ, ನಾನು ಭಯಂಕರ ಭಾಗ್ಯಶಾಲಿ, ನಾನು ಅದೃಷ್ಟವಂತೆ. ಯಾಕೆ? ನನ್ನಲ್ಲಿ ಹಣ ಇದೆ ಅಂತಲ್ಲ, ನನ್ನಲ್ಲಿ ರೂಪ ಇದೆ ಅಂತಲ್ಲ, ನನ್ನಲ್ಲಿ ಬಂಗಾರವಿದೆ ಅಂತಲ್ಲ, ನಾನೊಬ್ಬಳು ಹೆಣ್ಣು ಅನ್ನೋದಕ್ಕೆ ನಾನು ಅದೃಷ್ಟಶಾಲಿ. ಇದು ಬೇಕು ನಮ್ಮಲ್ಲಿ. ಎಲ್ಲಿ ತನಕ ಆ ಒಂದು ಭಾವನೆ ನಮ್ಮಲ್ಲಿ ಹೊಕ್ಕುವುದಿಲ್ಲವೋ ಅಲ್ಲಿ ತನಕ ನಾವು ಈ ಸಮಾಜದ ಕ್ರೌರ್ಯಕ್ಕೆ, ಶೋಷಣೆಗೆ ಒಳಗಾಗುತ್ತಾ ಬರುತ್ತೇವೆ. ಮೊದಲು ನಿಮ್ಮನ್ನ ನೀವು ಗುರುತಿಸಿಕೊಳ್ಳಿ. ಯಾವುದೇ ರೀತಿಯಲ್ಲಿ ಒಂದು ಹೆಣ್ಣು ನೈತಿಕತೆಯಲ್ಲಿ ಕೆಳಗೆ ಬೀಳಬಾರದು. ಸಮಾಜದ ಆಗು ಹೋಗುಗಳನ್ನ ನಾವು ನೋಡುವ ದೃಷ್ಟಿ ಮತ್ತು ಗಂಡಸರು ನೋಡುವ ದೃಷ್ಟಿ ಬೇರೆ ಬೇರೆ ಇದೆ. ಆದರೆ ಒಂದು ಹೆಣ್ಣು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಬಲ್ಲದು. ಇನ್ನೊಂದು ವಿಚಾರ ಹೇಳ್ತೀನಿ. ಯಾವುದಾದ್ರೂ ಪೌರಾಣಿಕ ಕಥೆಯನ್ನ ಓದಿದಲ್ಲಿ ಗಂಡಸರ ಭಕ್ತಿಗೆ ಒಲಿದ ಕಥೆ ಎಲ್ಲಿಯಾದರೂ ಇದೆಯೇ? ಇಲ್ಲ, ಇಲ್ಲವೇ ಇಲ್ಲ. ಒಂದು ವೇಳೆ ಇದೆ ಅಂತ ಆದ್ರೆ ಅದು ಸೃಷ್ಟಿ ಮಾಡಿದ್ದು ಅಂತೇನೆ. ಆದರೆ ಒಂದು ಹೆಣ್ಣಿನ ಭಕ್ತಿಗೆ ಭಗವಂತ ಕೂಡ ಒಲಿದಿದ್ದಾನೆ.
ಭಗವಂತ ಕೂಡ ತಲೆಬಾಗಿದ್ದಾನೆ. ಅಂದ್ರೆ ನಾವು ಶ್ರೇಷ್ಠರಲ್ಲವೇ? ನಮ್ಮನ್ನು ಶ್ರೇಷ್ಠರು ಅಂತ ಗುರುತಿಸುವ ಅವಶ್ಯಕತೆ ಇದೆಯೇ? ನಾವು ಪ್ರತಿದಿನವೂ, ಪ್ರತಿ ಕ್ಷಣವೂ, ಪ್ರತಿ ಕಾಲಕ್ಕೂ ಹೆಚ್ಚೆಗೂ ನಾವು ಶ್ರೇಷ್ಠರು. ನನ್ನ ಕನ್ನಡ ಭವನದ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ. ಅವರು ನನ್ನೊಟ್ಟಿಗೆ ಮೀಟಿಂಗ್ ಕೂತ್ಕೊಳ್ಳುವಾಗ, ಸಭೆ ಕೂತ್ಕೊಳ್ಳುವಾಗ ಅವ್ರು ಹೇಳ್ತಾರೆ, ಏನಾದ್ರೂ ಒಂದು ಬಂದಿದೆ ಅಂದ್ರೆ ಅದು ಫೈನಲ್ ಆಗಬೇಕು. ಅಂದ್ರೆ ಅದು ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು. ಯಾರನ್ನೋ ಬಗ್ಗಿಸಬೇಕು. ಮನೆಯಲ್ಲೂ ಅಷ್ಟೇ. ಇಲ್ಲ, ನನ್ನ ಗಂಡನಿಗೆ, ನನ್ನ ಅತ್ತೆ ಮಾವನಿಗೆ ಏನಾದ್ರೂ ತಗ್ಗಿಸ್ಬೇಕಾದ್ರೆ ನಾನು ಏನಾದ್ರೂ ಹೇಳಿ ಅದನ್ನು ಏನಾದ್ರೂ ಸೃಷ್ಟಿ ಮಾಡೋದು ಇಲ್ಲ. ಆಗ ಹೋದ್ರೆ ನಾವು ಮಹಿಳೆಯರಾಗಿ ಎಲ್ಲೂ ಜಯಿಸೋದಿಲ್ಲ. ನಾವು ಜಯಿಸಬೇಕು ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ನಾನು ಹೆಣ್ಣನ್ನೋ ಒಂದು ಭಾವನೆ. ಇದು ನಮ್ಮಲ್ಲಿ ಬಲವಾಗಿ ಮೊಳೆತಾಗ ಏನೂ ಆಗೋದಿಲ್ಲ. ಮಕ್ಕಳಿಗೆ, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ, ಮಗ, ನೀನು ಮುಂದೆ ಮದುವೆ ಆಗುವವಳು, ನೀನು ಮುಂದೆ ಇನ್ನೊಂದು ಸಂಸಾರವನ್ನ, ಗಂಡು ಇನ್ನೊಂದು ಸಂಸಾರಕ್ಕೆ ಹೋಗಿ